ಅಲ್ಲಾಡ್ದೆ ಚುಚ್ಚು ಬಿಡ್ತೀನಿ. ಯಾರು ನೀನು? ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದೀಯಾ? ಅಲ್ಲಿ ಪೊಸಿಷನ್ ಚೆನ್ನಾಗಿಲ್ಲ, ಸ್ವಲ್ಪ ಮೇಲಿಡಿ. ಸಾರಿ, ಈಗ ಹೇಳು, ಯಾರು ನೀನು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲವೇ? ನೀವೇ ನೀವೇ, ನನಗ್ ಡೌಟೇ ಇಲ್ಲ. ಕಣ್ಣು ಕುಕ್ಕುವ ಕಾಂತಿ ಇರೋ ನನ್ನ ಕಾಂತ, ನೀವು ಇಲ್ಲದ ನನ್ನ ಜೀವನ ನರಕ. ನನ್ನ ಏಕಾಂತ ನೀವೇ, ಲಿಕ್ಕರ್ ಸಮುದ್ರದ ಅಂಬಿಗಾ. ನಾನು ನಿಮ್ಮ ಸದಾ ಮಾಯಾಂಬಿಕಾ. ಇದು ಜುಮ್ಮಕ ಜುಮ್ಮ ಎಮೋಷನ್. ಎಲ್ಲಿ ನಿಮ್ ರಿಯಾಕ್ಷನ್? ಯಾವ ಡ್ರಾಮಾ ಕಂಪ್ನಿ ಡೈಲಾಗ್ ಇದು? ಅಯ್ಯೋ ಅಯ್ಯೋ, ಹಾಗನ್ನದಿರಿ. ನಾನು ನಿಮ್ಮ ಕೌಶಲ್ಯ ಪ್ರಮೋದಿನಿ. ಮರೆತು ಹೋದಿರಾ? ಹಾಳಾದ ಕಲಿಯುಗದ ಕೊರೋನಾ ಪ್ರಭಾವ. ಕಾಡ್ಬೇಕು ಮಿಲಿಟರಿ ಹೋಟ್ಲಿಗೆ ಬಂದಂಗಾಗೋಯ್ತು. ಹಾಗೆ ನೀವು ಹೇಳದಿರಿ. ಸೇನಾಧಿಪತಿ ಪ್ರೇಮನಾಥ, ಹಾಗೆ ಹೇಳದಿರಿ. ತಲೆ ಕೆಟ್ಟಿದೆ ನಿನ್ಗೆ. ನಾನ್ ಯಾವ ಸೇನಾಧಿಪತಿ? ನಮ್ದು ಜನ್ಮ ಜನ್ಮಾಂತರದ ಸಂಬಂಧ. ನನಗೆ ಮಾತ್ರ 2 ಜನ್ಮದ ಕತೆ ಗೊತ್ತು. 2 ಜನ್ಮದ? ಹೌದು. ಹೌದಾ? ಮೊದಲನೇ ಜನ್ಮದಲ್ಲಿ ನಾವಿಬ್ರು ದ್ವಾಪರ ಕಾಲದಲ್ಲಿ ಇದ್ವಿ. ಎಲ್ಲಾರು ಕೃಷ್ಣನ ಕೊಳಲಿನ ಹಿಂದೆ ಹೋಗ್ತಾ ಇದ್ರೆ ನಾನು ನಿಮ್ಮ ಹಿಂದೆನೆ ಬಿದ್ದಿದ್ದೆ. ಬೆಣ್ಣೆ ಮಾರುವ ನಾನು ನಿಮಗೆ ಬೆಣ್ಣೆಯಾಗೆ ಕರಗಿ ಹೋದೆ. ನಾನ್ ಮಾರ್ತಿದ್ದ ಬೆಣ್ಣೆನ ಜಾಸ್ತಿ ತಿಂದು ನಿಮಗೆ ವಾಂತಿ ಭೇದಿ ಆಗಿತ್ತು. ನಾನು ವಾಂತಿ ಭೇದಿ ಮಾಡ್ಕೊಂಡಿದ್ನ. ಆಗ ಕೋಲಾಟ ಆಡ್ತಿದ್ವಿ ಒಂದು ದಿನ. ಆಗ ಒಂದು ಹೆಣ್ಣು ಸೊಳ್ಳೆ ಬಂದು ನಿಮಗೆ ಕಚ್ಚಿ ನಾವಿಬ್ಬರು ಸತ್ತೇ ಹೋದೆವು. ಹೆಣ್ಣು ಸೊಳ್ಳೆನಾ? ಅನಾಫಿಲಿಸ್. 2ನೆಯ ಜನ್ಮದಲ್ಲಿ ನೀವು ಸೇನಾಧಿಪತಿ ಆಗಿದ್ರಿ, ನಾನು ರಾಣಿ ಆಗಿದ್ದೆ. ನಿಮ್ಮ ಹೆಸರು ತಟ್ಟಪ್ಪ. ತಟ್ಟಪ್ಪನ? ಕಟ್ಟಪ್ಪನ ತಮ್ಮನೇ ತಟ್ಟಪ್ಪ. ಒಂದು ದಿನ ನನಗಾಗಿ ಪಾರಿಜಾತ ಹೂವನ್ನು ತರಲು ಕಾಡಿಗೆ ಹೋದರಿ. ಅಲ್ಲಿ ನೀವು ಹೋಗುತ್ತಿರುವ ದಾರಿಯಲ್ಲಿ ಒಂದು ಹೆಣ್ಣು ಕೋತಿ, ಇನ್ನೊಂದು ಗಂಡು ಕೋತಿ, 2 ಪ್ರೇಮಿಸ್ತಾ ಇದ್ವು. ಆಗ ನೀವು ಹೆಣ್ಣು ಕೋತಿಗೆ ರೇಗಿಸಿದಕ್ಕೆ ಆ ಗಂಡು ಕೋತಿ ನಿಮ್ಮನ್ನು ಕಚ್ಚಿಬಿಟ್ಟಿತ್ತು. ಹೌದು, ಅದ್ ಕಚ್ಚಿದಕ್ಕೆ ನೀವು ಅಲ್ಲೇ ಸತ್ತು ಹೋದೆರಿ. ನಾನು ನಿಮ್ಮ ಕೊರಗಿನಲ್ಲೇ ಸತ್ತು ಹೋದೆ. ಕೋತಿ ಕಚ್ಚಿತ್ತ? ಹೌದು. ನನಗೆ ನಂಬಿಕೆ ಬರುತ್ತಿಲ್ಲ. ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನಿಮಗ್ ನಂಬಿಕೆ ಬರ್ಬೇಕು ಅಂದ್ರೆ ನೀವ್ ನನ್ ಜೊತೆ ನಮ್ಮ ಮನೆಗ್ ಬರ್ಬೇಕು. ನಿಮ್ಮನೆಗ? ಹೌದು. ಹೋಗೋಣ? ಆಯ್ತು, ಹೋಗೋಣ. ಓಕೆ. ಕಾರು ಬಂದಾಯ್ತು. ಕಾರ್ ಬಂದ್ಬಿಡ್ತಾ? ಬನ್ನಿ ಹೋಗೋಣ. ಬನ್ನಿ. ಇದು ನಮ್ಮದೇ ಐರಾವತ. ನಿಮ್ಮ ಹಾಗೇನೆ ಸುಂದರವಾಗಿದೆ ಅಲ್ಲವೇ? ಆಯ್ತಾಯ್ತು.